Oh, Jay Jani, sir, what a bowling unit from CSK. No big names, just young guns stepping up and making difference. ಈ ಸೀಸನಲ್ಲಿ ಬೆಸ್ಟ್ ಎಕಾನಮಿ ಈಸ್ ದಿಸ್ ದ ರಿಸಲ್ಟ್ ಆಫ್ ಟ್ರಸ್ಟ್ ಅಂಡ್ ಬ್ಯಾಕಿಂಗ್ ಆಫ್ ಪ್ಲೇಯರ್ಸ್. ಅಪ್ಪು ಅಜಯ್ ನೋಡಿ ಆ ಲಾಸ್ಟ್ ಲೈನ್ ಹೇಳಿದ್ರಲ್ಲ, ಅದು ಇಂಪಾರ್ಟೆಂಟ್. ಯಾವಾಗ ಒಬ್ಬ ಯಂಗ್ಸ್ಟರ್ ವೇದಿಕೆ ಮೇಲೆ ಬರ್ತಾನಲ್ಲ, ನೀನೇ ಇಂದ್ರ ಚಂದ್ರ, ನೀನೇ ನಮಗೆ ಮ್ಯಾಚ್ನ ಗೆಲ್ಸೋದು ಅಂತ ಯಾವಾಗ ಟೀಮ್ ಮ್ಯಾನೇಜ್ಮೆಂಟ್ ಭರವಸೆ ಕೊಡ್ತಾರಲ್ಲ, ಆಮೇಲೆ ಆ ಪ್ಲೇಯರ್ ತಲೆಯಿಂದ ಒಂದು ಡೌಟ್ನ ತೆಗೆದುಬಿಡ್ತಾರೆ. ಗುರು, ನೀನು ಚೆನ್ನಾಗಿ ಮಾಡು ಬಿಡು, ನೀನು ನನಗೆ ನೆಕ್ಸ್ಟ್ 3 ಗೇಮ್ಸ್ ಆಡೇ ಆಡ್ತೀಯ. ಸೊ 11 ಇರ್ತೀಯಾ ಇಲ್ವಾ ಅನ್ನೋ ಒಂದು ಗೊಂದಲನ ನಿನ್ನ ತಲೆಯಿಂದ ತೆಗಿ, ಫೋಕಸ್ ಮಾಡು ಬೌಲಿಂಗ್ ಮೇಲೆ. ಯಾವ ಬೌಲರ್ ಅಥವಾ ಯಾವ ಬ್ಯಾಟರ್ ವಿರುದ್ಧ ಹೇಗೆ ಬೌಲಿಂಗ್ ಮಾಡಬೇಕು, ಏನು ಫೀಲ್ಡ್ ಸಿಟ್ ಇರಬೇಕು, ಡೆತ್ತಲ್ಲಿ ಹೇಗೆ ಬೌಲಿಂಗ್ ಮಾಡ್ತೀಯಾ, ಮಿಡ್ಲಲ್ಲಿ ಹೇಗೆ ಬೌಲಿಂಗ್ ಮಾಡ್ತೀಯಾ, ಪವರ್ ಪ್ಲೇಲಿ ಹೇಗೆ ಬೌಲಿಂಗ್ ಮಾಡ್ತೀಯಾ, ಇದ್ರ ಬಗ್ಗೆ ನೀನು ಯೋಚನೆ ಮಾಡ್ಬೋ. ನಿನ್ನ ಸ್ಥಾನದ ಬಗ್ಗೆ ಯೋಚನೆ ಮಾಡಬೇಡ ಅನ್ನೋ ಒಂದು ಕ್ಲಾರಿಟಿ ಕೊಟ್ಬಿಟ್ರೆ ಯಂಗ್ಸ್ಟರ್ಗಳು ಕೂಡ ಈ ಥರ ಡೆಲಿವರ್ ಮಾಡ್ತಾರೆ. ನೋಡಿ, ಇವ್ರ ಹತ್ರ ಪ್ರತಿಭೆ ಇದೆ ಅಂತಾನೆ ಆಕ್ಷನಲ್ಲಿ ದುಡ್ಡು ಕೊಟ್ಟು ಇವ್ರನ್ನ ಬೈ ಮಾಡಿರೋದು. ಸೊ ಇವ್ರ ಸ್ಕಿಲ್ ಸೆಟ್ ಮೇಲೆ ಏನೂ ಡೌಟ್ ಇಲ್ಲ. ಒಂದೇ ಒಂದು ಡೌಟ್ ಇರೋದೇನು ಅಂದರೆ, IPL ಅನ್ನೋ ಒಂದು ಬಿಗ್ ವೇದಿಕೆ ಮೇಲೆ ಇವರು ಪ್ರೆಷರ್ನ ಹ್ಯಾಂಡ್ಲ್ ಮಾಡೋಕ್ಕಾಗತ್ತಾ, ಅದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೇಕು. ಈ ಥರ ಒಂದು ರೋಲ್ ಕ್ಲಾರಿಟಿ ಕೊಟ್ಬಿಟ್ಟು, ಆಮೇಲೆ ಅವ್ರಿಗೊಂದು ಭರವಸೆ ಕೊಟ್ಬಿಟ್ಟು, ನೀನು 11ನಲ್ಲಿ ಇರ್ತೀಯೋ ಇಲ್ಲ ಅನ್ನೋ ಒಂದು ಗೊಂದಲನ ನಿನ್ನ ತಲೆಯಿಂದ ತೆಗಿತಾ ಇದೀನಿ, ನೀನು ಫೋಕಸ್ ಮಾಡು ಕ್ರಿಕೆಟ್ ಮೇಲೆ.